ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ. ಮೂರನೇ ದಿನ ಧರ್ಮಸ್ಥಳದಲ್ಲಿ ನಡೆದಂತ SIT ತನಿಖೆಯಲ್ಲಿ ಏನೇನೆಲ್ಲ ಆಯಿತು, ಏನೇನೆಲ್ಲ ಸಿಕ್ತು, ಸಿಕ್ಕಿರ್ತಕ್ಕಂಥ ಪ್ರೂಫ್ಗಳಾದ್ರೆ ಏನೇನು, ಹೌದು ಒಂದಷ್ಟು ಪ್ರೂಫ್ಗಳು ಸಿಕ್ಕಿದೆ. ಆ ಪ್ರೂಫ್ಗಳು ಏನೇನು, ಯಾರ್ದಾಗಿರುತ್ತೆ, ಅದ್ರ ಜೊತೆಗೆ ಆ ಪ್ರೂಫ್ಗಳು ಸಿಕ್ಕಿದ ನಂತರ ನಿಜವಾಗ್ಲೂ ಈಗ ಮುಂದೆ ನೆಕ್ಸ್ಟ್ ಪ್ರೊಸೀಜರ್ ಏನೇನಾಗುತ್ತೆ, ಅದ್ರ ಜೊತೆಗೆ ಇನ್ನು ಮಿಕ್ಕಿದ ನಮ್ಮ ಭೀಮನ ಮೇಲೆ ನಂಬಿಕೆ ಜನಗಳಿಗೆ 50-50 ಇದೆ. ಸ್ವಲ್ಪ ಜನ ನಂಬಿದ್ದಾರೆ, ಸ್ವಲ್ಪ ಜನ ನಂಬಿಲ್ಲ. ಅದೇ ರೀತಿ ಭೀಮ ಹೇಳಿದ್ದು ಸುಳ್ಳ ನಿಜಾನ, ಈ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವಿಡಿಯೋ. ಅಫ್ಕೋರ್ಸ್ ಡೆಫಿನೆಟ್ಲಿ ಹೈಲೈಟ್ ಆಗಿ ನಾನು ಮಾತಾಡ್ತಾ ಇರೋದು ನಿನ್ನೆ ಅಂದ್ರೆ ಮೂರನೇ ದಿನ ನಡೆದಂತ ಒಂದು ತನಿಖೆಯಲ್ಲಿ, SIT ತನಿಖೆಯಲ್ಲಿ ಏನೇನೆಲ್ಲ ಸಿಕ್ಕಿದೆ, ಏನೇನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರದ ಹೊಸ ಹೊಸ ವಿಚಾರಗಳಿಗೋಸ್ಕರ ನನ್ನ ಒಂದು ಚಾನಲ್ನ ನೋಟಿಫಿಕೇಶನ್ ಬೆಲ್ ಬಟನ್ ನಾನು ಇಟ್ಕೊಳ್ಳಿ. ನಾನು ಯಾವುದೇ ಸಮಯದಲ್ಲಾದ್ರೂ ಸರಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಬಟ್ ಜೆನ್ಯೂನ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಈಗ ಆಲ್ರೆಡಿ SIT ತನಿಖೆ ಶುರು ಆದ್ಮೇಲೆ ಭೀಮಾ ಬಂದು ಅವನನ್ನ ಕಾಡಿಗೆ ಕರ್ಕೊಂಡು ಹೋದ್ಮೇಲೆ ಒಂದ್ 2-3 ವಿಡಿಯೋಗಳನ್ನ ಮಾಡಿದ್ದೀನಿ ಏನೇನೆಲ್ಲ ಆಗ್ತಿದೆ ಅಂತಂದೇಳಿ. ಅಫ್ಕೋರ್ಸ್ ಅದ್ರ ಬಗ್ಗೆನೇ ಟ್ರೆಂಡಿಂಗ್ ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ನ್ಯೂಸ್ ಚಾನಲ್ ಅವರು ಇಷ್ಟು ದಿನ ಮುಚ್ಕೊಂಡಿದ್ದಂಥವ್ರು ಇವತ್ತಿನ ದಿನ ಎಲ್ಲರಿಗೂ ಕೂಡ ಮೀಸೆ ಬಂದಿದೆ, ಎಲ್ಲರಿಗೂ ಕೂಡ ಧೈರ್ಯ ಬಂದಿದೆ. ಯಾಕೆ ಅಂತಂದ್ರೆ ಓನ್ಲಿ ಒನ್ ರೀಸನ್, TRP ಅಷ್ಟೇ. TRPಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಅವರು ಪದೇ ಪದೇ ಪ್ರೂವ್ ಮಾಡ್ತಾನೆ ಇರ್ತಾರೆ. ಬಟ್ ನಾವುಗಳು ಆ ರೀತಿ ಅಲ್ಲ. ಈಗ ವಿಷಯಕ್ಕೆ ಬರ್ತೀನಿ. ಮೊದಲನೇದಾಗಿ ಭೀಮಾ ಆ ಒಂದು ಕಾಡಿಗೆ ಹೋದ್ಮೇಲೆ 13 ಪಾಯಿಂಟ್ಗಳನ್ನ ಮಾಡಿದ. ಅದಾದ್ಮೇಲೆ ಒಂದು ಪಾಯಿಂಟ್ ಅನ್ನ ಅಗದಿದ್ರು, ಅಲ್ಲೇನೂ ಸಿಕ್ಕಿಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನ ನಿನ್ನೆ ಕೂಡ ಅಪ್ಲೋಡ್ ಮಾಡಿದ್ದೆ. ಅದಾದ್ಮೇಲೆ ಈಗ 2ನೇ ದಿನದ ಒಂದು ತನಿಖೆಯಲ್ಲಿ ಮೊದಲನೇ ದಿನ ಆಗದಂತ ಒಂದು ಪಾಯಿಂಟ್ ಅಲ್ಲಿ ಏನೂ ಸಿಕ್ಕಿರಲಿಲ್ಲ, ಬಿಕಾಸ್ ಅಲ್ಲಿ ನದಿ ದಂಡೆ ಇತ್ತು, ನದಿ ದಂಡೆಗೆಲ್ಲ ಕೊಚ್ಕೊಂಡು ಹೋಗಿತ್ತು. ಅದಾದ್ಮೇಲೆ 2ನೇ ದಿನ ಒಂದು ತನಿಖೆ ನಡೆಯುತ್ತೆ. ಆ 2ನೇ ದಿನ ನಡೆದಂತ ತನಿಖೆ ಶುರುವಾಗಿದ್ದು 11 ಗಂಟೆಗೆ, ಅಂದ್ರೆ ನಿನ್ನೆ 11 ಗಂಟೆಗೆ ತನಿಖೆ ಶುರುವಾಗುತ್ತೆ. ಅಲ್ಲಿಗೆ ನಮ್ಮ ಪ್ರಣವ್ ಅವರಿದ್ದಾರೆ, ಪ್ರಣವ್ ಮೂವರ್ತಿ ಅವರು, ಅವ್ರಿಗೆ ಕರೆ ಮಾಡಲಾಗುತ್ತೆ. ಎಷ್ಟು ಗಂಟೆಗೆ ಹೇಳಿರ್ತಾರೆ ಅಂತಂದ್ರೆ ವಿಚಾರನ ಆಲ್ಮೋಸ್ಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು ಆಫ್ಟರ್ನೂನ್ ಅಷ್ಟರಲ್ಲಿ ಒಂದು ಏನೋ ಒಂದು ಪ್ರೂಫ್ ಸಿಕ್ಕಿದೆ. ಆ ಒಂದು ಪ್ರೂಫ್ ಸಿಕ್ಕಿರೋದಕ್ಕೋಸ್ಕರನೇ ಪ್ರಣವ್ ಮೂವರ್ತಿ ಅವ್ರನ್ನ ಕರೆಸಿದ್ದಾರೆ. ಒಂದು ಸಂಜೆ 4:30-5 ಗಂಟೆ ಅಷ್ಟರಲ್ಲಿ ಪ್ರಣವ್ ಮೂವರ್ತಿ ಅವರು ಅಲ್ಲಿಗೆ ಬರ್ತಾರೆ, ಸ್ಪಾಟ್ಗೆ ಬರ್ತಾರೆ. SIT ತನಿಖೆ ನಡೀತಾ ಇತ್ತು, ಅಲ್ಲಿಗೆ ಬರ್ತಾರೆ. ಪ್ರಣವ್ ಮೂವರ್ತಿ ಯಾರಂತ ಗೊತ್ತಿಲ್ಲ ಅಂದ್ರೆ ನೀವು ಒಮ್ಮೆ ಸರ್ಚ್ ಮಾಡಿ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಮತ್ತೆ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಅವ್ರು ಬಂದಾಗ ಯಾಕೆ ಬಂದಿರ್ಬೋದು ಅಂತಾನು ಒಂದು ಡೌಟ್ ಇದೆ, ಅಥವಾ ಇದಕ್ಕೆ ಬಂದಿರ್ಬೋದಾ ಅಂತ ಅನಿಸ್ತಿದೆ. ಮೊದಲನೇದಾಗಿ ಅಲ್ಲಿ ಸಿಕ್ಕಂತ ಪ್ರೂಫ್ಗಳೇನೇನಪ್ಪ ಅಂತ ಹೇಳ್ಬಿಡ್ತೀನಿ. ನಿನ್ನೆ ಒಂದು ಮಾಡದಂತ ಒಂದು ತನಿಖೆಯಲ್ಲಿ ಒಂದು ಕಡೆ ಹಗದಂತ ಒಂದು ಗುಂಡಿಯಲ್ಲಿ ಒಂದು ಭಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಒಂದು ಕೆಂಪು ರವಿಕೆ, ಒಂದು ಡ್ರೆಸ್ ಚೂರು, ಈ ಥರದ್ದು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ 2 ಐಡಿ ಕಾರ್ಡ್ಗಳು ಸಿಕ್ಕಿದೆ. ಒಂದು ಪ್ಯಾನ್ ಕಾರ್ಡ್, ಇನ್ನೊಂದು ATM ಕಾರ್ಡ್, ಡೆಬಿಟ್ ಕಾರ್ಡ್ ಅನ್ಕೊಂತೀನಿ. ಸೊ ಇಷ್ಟು ಪ್ರೂಫ್ಗಳು ಸಿಕ್ಕಿದೆ. ಯಾರು ಕೂಡ ಕಣ್ಣಾರೆ ನೋಡಿದ್ದಲ್ಲ ಇದು. ಯಾಕೆ ಅಂತಂದ್ರೆ ಮೀಡಿಯಾದವರಾಗ್ಲಿ, ಜನಗಳಾಗ್ಲಿ, ನನ್ನ ಸ್ನೇಹಿತರಾಗ್ಲಿ, ಅಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರಾಗ್ಲಿ ಯಾರನ್ನು ಕೂಡ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅದು ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಅದು ಬಾಯಿಂದ ಬಾಯಿಗೆ ಹರಡಿ ಬಂದಂತ ಒಂದು ಸುದ್ದಿ, ಇದಂತೂ ಖಚಿತ. ಬಿಕಾಸ್ ಯಾರು ಕೂಡ ಅದನ್ನ ಪ್ರೂಫ್ ತೋರ್ಸಕ್ಕಾಗಲ್ಲ. ತೋರಿಸಿದ್ರೆ ಮೇಲಾಧಿಕಾರಿಗಳೇ ಅದನ್ನ ಒಂದು ಫೋಟೋ ಮೂಲಕ ತೋರಿಸ್ಬೇಕಾಗುತ್ತೆ, ಶೇರ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಒಂದು ತನಿಖೆ ಎಲ್ಲ ಫಿನಿಶ್ ಆಗಿ ಒಂದು 5-5:30-6 ಗಂಟೆ ಅಷ್ಟರಲ್ಲಿ ಹೊರಗಡೆ ಕಾಡಿಂದ ಹೊರಗಡೆ ಬರ್ತಾರೆ. ಆಗ ಇಷ್ಟು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಈಗ ಪ್ರಣವ್ ಮೂವರ್ತಿ ಅವ್ರನ್ನ ಏನಕ್ಕೆ ಕರ್ಸಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ, ಒಂದು ಈ ತರ ಪ್ರೂಫ್ ಸಿಕ್ಕಿದೆ ಬನ್ನಿ ಅನ್ನೋ ಒಂದು ಕಾರಣಕ್ಕೆ ಕರೆ ಕೊಟ್ಟಿರ್ತಾರೆ. ಯಾಕಂದ್ರೆ ನಿನ್ನೆ ಮೊನ್ನೆ ಇಲ್ಲದೆ ಇರೋರು ಸಡನ್ ಆಗಿ ಇವತ್ತು ಬರ್ತಾರೆ ಅಂತಂದ್ರೆ ಅದರ ಅರ್ಥ ಡೆಫಿನೆಟ್ಲಿ ಅಲ್ಲಿ ಏನೋ ಒಂದು ಪ್ರೂಫ್ ಸಿಕ್ಕಿದೆ, ಅದಕ್ಕೋಸ್ಕರ ಕರ್ಸಿದ್ದಾರೆ. ಒಂದು ಇಲ್ಲ ಅಂದ್ರೆ ಯಾವುದಕ್ಕೂ ಈ ಭೀಮಾ ಏನಾದ್ರು ಯಾಮಾರಿಸ್ತಾ ಇರ್ಬೋದಾ ಅನ್ನೋ ಒಂದು ಡೌಟ್ ಕೂಡ ಇರುತ್ತೆ. ಸೊ ಆ ಒಂದು ಡೌಟ್ಗೂ ಕೂಡ ಸರ್ ಯಾಕೆ ಇವನು ಏನಾದ್ರು ಯಾಮಾರಿಸ್ತಾ ಇದ್ದಾನೆ, ಇವನು ನಂಬೋದಾ ನಂಬಾರ್ದಾ, ಯಾಕೆ ಬೇಕು, ನಾವು ಇದನ್ನು ಇಲ್ಲಿಗೆ ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ನಿಲ್ಲಿಸಬೇಕಾ, ಈ ಒಂದು ಚರ್ಚೆ ಕೂಡ ಕರ್ಸಿರ್ಬೋದು. ಬಟ್ ಈ ಒಂದು ಚರ್ಚೆನ ಯಾವುದೋ ಆಫೀಸಲ್ಲಿ ಕೂತು ಫೋನ್ ಕಾಲಲ್ಲೇ ಮಾಡ್ಕೋಬೋದಾಗಿತ್ತು. ಬಟ್ ಆದ್ರೂ ಸ್ಪಾಟ್ ಕರ್ಸಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಈ ಪ್ರೂಫ್ಗಳು ಸಿಕ್ಕಿರೋದಂತೂ ಸತ್ಯ. ಯಾವ ಪ್ರೂಫ್ಗಳು? ಒಂದು ಪ್ಯಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್, ಒಂದು ID ಕಾರ್ಡ್ಗಳು ಹೇಳಿದೆ ನಾನು, ಒಂದು ಬಟ್ಟೆ ಚೂರುಗಳೆಲ್ಲ ಸಿಕ್ಕಿದೆ ಅಂತ. ಈಗ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕಾರ್ಡಲ್ಲಿ ಒಂದು ನೇಮ್ ಏನಂತ ಇದೆ ಅಂದ್ರೆ ಲಕ್ಷ್ಮಿ ಅನ್ನೋ ಒಂದು ಹೆಸರಿದೆ. ಅಷ್ಟಕ್ಕೆ ಈ ಲಕ್ಷ್ಮಿ ಯಾರು ಅಂತ ಗೊತ್ತಾ? 2009ರಲ್ಲಿ ಪೊಲೀಸ್ ರೆಕಾರ್ಡಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಹೆಣ್ಣುಮಗಳು. ಹೌದು, ಪೊಲೀಸ್ ರೆಕಾರ್ಡಲ್ಲಿ ಈ ಒಂದು ಹೆಣ್ಣುಮಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಲಿಸ್ಟ್ ಅಲ್ಲಿ ಆಲ್ರೆಡಿ ಇವಳ ಒಂದು ಹೆಸರು ರಿಜಿಸ್ಟರ್ ಆಗಿದೆ. ಇವಳು ಅದೇ ಲಕ್ಷ್ಮಿನ ಅಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಣ್ಣ ಡೌಟ್ ಇದೆ. ಇದು ಕನ್ಫರ್ಮ್ ಆಗಬೇಕು ಅಂದ್ರೆ ಈ ಒಂದು ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಏನಿರುತ್ತೆ, ಯಾವುದೇ ಆದ್ರೂ ಸರಿ. ಈಗ ಒಂದು ATM ಕಾರ್ಡ್ ಕೂಡ ಒಂದು ಲಿಮಿಟ್ಸ್ ಅಂತ ಇರುತ್ತೆ. ಒಂದು 26 ಒಂದು 5-6 ವರ್ಷ ಏನೋ ಟೈಮ್ ಲಿಮಿಟ್ ಇರುತ್ತೆ, ನನಗೂ ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಒಂದು 5-6 ಇಯರ್ಸ್ ಏನೋ ಇರುತ್ತೆ. ಸೊ ಆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ಹೊಸ ATM ನ ಕಳಿಸ್ಕೊಡ್ತಾರೆ. ಆ ವ್ಯಕ್ತಿ ಎಕ್ಸ್ಪೈರ್ ಆಗಿದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಸೊ ಇವಾಗ ಸಿಕ್ಕಿರ್ತಕ್ಕಂಥ ಕಾರ್ಡ್ 2010ಕ್ಕಿಂತ ಹಿಂದೆ ಇರೋದಾಗಿದ್ರೆ ಡೆಫಿನೆಟ್ಲಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಇಬ್ರು ಕೂಡ ಒಬ್ಬರೇ ಆಗಿರ್ತಾರೆ. ಅಥವಾ
ಆ ಒಂದು ಕಾರ್ಡ್ ಏನಾದರೂ ಇನ್ನೂ ಚಾಲ್ತಿಯಲ್ಲಿ ಇದ್ದಿದ್ದೇ ಆದರೆ ನನ್ನ ಒಂದು ಅನಿಸಿಕೆ ಏನಾಗಿರುತ್ತೆ ಅಂದರೆ, ಹಿಂದೆ ನಾವುಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನೇತ್ರಾವತಿ ನದಿ ದಂಡೆಯಲ್ಲಿ ಸ್ನಾನ ಮಾಡಿದ್ಮೇಲೆ ನಾವು ಹಾಕಿದಂಥ ಬಟ್ಟೆ ಬರೆಗಳು ಏನೇನಿದೆ ಅದನ್ನೆಲ್ಲನೂ ಅಲ್ಲಿ ಎಸ್ದುಬಿಟ್ಟು ನಮ್ಮ ಪಾಪಗಳೆಲ್ಲ ಇಲ್ಲಿಗೆ ತೊಳ್ಕೊಂಬಿಡೋಣ ಅಂತ ಎಸ್ದುಬಿಟ್ಟು ಬರೋರು. ಸೊ ಹಾಗಾಗಿ ಆ ಥರ ಮಾಡಿದಂಥ ಎಷ್ಟೋ ಜನರ ಒಂದಷ್ಟು ಥಿಂಗ್ಸ್ ಒಂದಷ್ಟು ಪ್ರೂಫ್, ಒಂದಷ್ಟು ಡಾಕ್ಯುಮೆಂಟೇಷನ್ ಜೇಬಲ್ ಇದ್ದಂಥದ್ದು ಈ ಥರದ್ದೆಲ್ಲ ಆ ದಂಡೆಯಲ್ಲಿ ಸಿಗ್ತಾ ಇತ್ತು. ಅದನ್ನೆಲ್ಲ ನಾವು ಆ ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ವಿ. ಕೆಲವೊಬ್ರು ಹಣ ಸಿಕ್ಕಿರೋದು, ಕೆಲವೊಬ್ರು ಡಾಕ್ಯುಮೆಂಟ್ ಸಿಕ್ಕಿರೋದು, ರೀಸೆಂಟ್ಲಿ ಕೂಡ ಆಧಾರ್ ಕಾರ್ಡ್ಸ್ಗಳೆಲ್ಲ ಸಿಗ್ತಾయి. ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಮೇ ಬಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಲಕ್ಷ್ಮಿ ಅನ್ನೋ ಒಂದು ಪ್ರೂಫ್ ಏನಿದೆ, ಒಂದು ಕಾರ್ಡ್, ಅವ್ರು ಇನ್ನೂ ಚಾಲ್ತಿಯಲ್ಲಿರುವಂಥವ್ರೇ ಆಗಿದ್ರೆ ಡೆಫಿನೆಟ್ಲಿ ಆ ರೀತಿ ಯಾವಾಗೋ ಒಂದ್ಸಲ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅವರ ಬಟ್ಟೆನ ಬಿಟ್ಟಾಗ ಅಲ್ಲಿ ಅವ್ರು ಮಿಸ್ ಮಾಡ್ಕೊಂಡಿರ್ತಾರೆ. ಅಥವಾ ಆ ಒಂದು ಕಾರ್ಡ್ ಏನಾದರೂ ಎಕ್ಸ್ಪೈರ್ ಆಗಿದೆ, ಇಲ್ಲ ಈ ವ್ಯಕ್ತಿ ಈಗ ಜೀವಂತವಾಗಿಲ್ಲ ಅನ್ನೋದು ಆದರೆ ಅವರು ಆಗಿರ್ಬೋದು ಅಥವಾ ಬೇರೆಯವರು ಕೂಡ ಆಗಿರ್ಬೋದು. ಈಗ ಬೇರೆಯವರೆಲ್ಲ ಅಂದರೆ ಅಲ್ಲಿನ ಜನಗಳು ಮಾತಾಡ್ಕೊಳ್ಳೋ ಪ್ರಕಾರ ಏನಪ್ಪ ಅಂತಂದರೆ, ಅಲ್ಲಿಗೆ ನೂರಾರು ಜನ ಅಪರಿಚಿತ ವ್ಯಕ್ತಿಗಳು ಬರ್ತಾ ಇರ್ತಾರೆ. ಎಷ್ಟೋ ಜನ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಕಾಡಲ್ಲೆಲ್ಲ ಇದು ಮಾಡ್ತಿರ್ತಾರೆ. ಸೊ ಅಂಥವ್ರನ್ನ ಎತ್ಕೊಂಡು ಹೋಗಿ ಪೊಲೀಸ್ನವರೇ ಯಾರೂ ಕೂಡ ಇದಕ್ಕೆ ದಿಕ್ಕಿಲ್ಲ ಅಂದಾಗ ಅದಕ್ಕೆ ಏನೇನು ಕ್ರಮ ತಗೋಬೇಕು ಆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಸೊ ಎಷ್ಟೋ ಶವಗಳನ್ನ ವಿತ್ ಪ್ರೂಫ್, ವಿತ್ ಪರ್ಮಿಷನ್ ಮೂಲಕ, ಒಂದು ಕಂಪ್ಲೇಂಟ್ ಮೂಲಕನೇ ಮಣ್ಣು ಮಾಡಲಾಗಿರುತ್ತೆ. ಸೊ ಹಾಗಾಗಿ ಕಾಡಲ್ಲಿ ಅಪ್ಪಿತಪ್ಪಿ ಸಿಕ್ಕಿದ್ರು ಕೂಡ ಅದಕ್ಕೆ ಇವ್ರು ಕಾರಣರಲ್ಲ ಅನ್ನೋ ಒಂದು ಮಾತುಗಳನ್ನ ಅಲ್ಲಿರ್ತಕ್ಕಂಥ ಜನಗಳು ಹೇಳ್ತಾ ಇದ್ದಾರೆ. ಸೊ ಯಾವುದಕ್ಕೂ ಈ ಒಂದು ಗಾಳಿ ಮಾತುಗಳಿಗೆ ಒಂದು ಬ್ರೇಕ್ ಬೇಕು ಅಂತಂದರೆ ಒಂದಷ್ಟು ಟೈಮ್ ಬೇಕು. ಅಂದರೆ ಒಂದಷ್ಟು ಟೈಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಭೀಮ ಮಾಡಿರ್ತಕ್ಕಂಥ 13 ಪಾಯಿಂಟ್ಗಳೇನಿದೆ, 13 ಪಾಯಿಂಟ್ಗಳಲ್ಲಿ ಒಂದಷ್ಟು ಅವಶೇಷಗಳು ಸಿಗಲೇಬೇಕಾಗುತ್ತೆ. ಮೂಳೆನೋ ಬಾಡಿನೋ ಏನೋ ಒಂದಷ್ಟು ಸಿಕ್ಕಿದಾಗ ಒಂದಷ್ಟು ರಿಲೇಷನ್ ಮೂಲಕ ಒಂದು ನೆಕ್ಸ್ಟ್ ಸ್ಟೆಪ್ ತಗೋಬಹುದು. ಬಟ್ ಡೆಫಿನೆಟ್ಲಿ ಈಗ ಯಾವುದೇ ಥರದ ಮೂಳೆಗಳಾಗಲಿ ಯಾವುದೇ ಥರದ್ದು ಸಿಕ್ಕಿದ್ದಿದ್ರೆ ಸುದ್ದಿ ಹೊರಗಡೆ ಬರ್ತಾ ಇತ್ತು. ಡೆಫಿನೆಟ್ಲಿ ಅಲ್ಲಿ ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಅಲ್ಲಿ ಯಾವುದೇ ಥರದ ಮೂಳೆಗಳು 3 ದಿನದ ತನಿಖೆವರೆಗೂ ಸಿಕ್ಕಿಲ್ಲ. ಬಟ್ ಇವತ್ತಿನ ಒಂದು ತನಿಖೆ ಏನಿದೆ ಅದು ಸಂಜೆ ಮೇಲೆ ಹೊರಗಡೆ ಬರುತ್ತೆ ಸುದ್ದಿ. ಸೊ ಅದ್ರದ್ದು ಏನಿದೆ ಅದನ್ನು ನಾನು ನನ್ನ ಸ್ನೇಹಿತರ ಮೂಲಕ ತಿಳ್ಕೊಂಡು ಡೆಫಿನೆಟ್ಲಿ ಆದಷ್ಟು ಬೇಗ ನಿಮಗೆ ಮತ್ತೆ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿಯವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡಬೇಡಿ. ನಾನು ಆದಷ್ಟು ಈಗ ಅಲ್ಲಿರ್ತಕ್ಕಂಥ ಸ್ನೇಹಿತರ ಹೆಲ್ಪ್ ತೊಗೊಂಡೆ ನಾನು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಏನೇನು ನಡೀತಾ ಇದೆ ಅನ್ನೋ ಒಂದಷ್ಟು ಮಾತುಕತೆಗಳಾಗಿರ್ಬೋದು, ಬೈಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆ ವೀಡಿಯೋ ಮಾಡೋದು. ಸೊ ಹಾಗಾಗಿ ನಿಮಗೆ ಇಮಿಡಿಯೇಟ್ಲಿ ಸತ್ಯ ಗೊತ್ತಾಗಬೇಕು ಅಂತಂದರೆ ನೀವು ನನ್ನ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇದಾದ ಮೇಲೆ ಇದಿಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡಿದೆ. ಇದಿಷ್ಟು ಮಾತಾಡಿದ್ಮೇಲೆ ನಾನು ಇನ್ನೊಂದೇನು ಹೇಳಿದ್ದೆ, ಭೀಮಾ ಹೇಳಿದ್ದು ಸುಳ್ಳು ಹೌದು ಅಲ್ವಾ ಅಂತಂದೇಳಿ. ಯಾವುದೇ ವ್ಯಕ್ತಿ ಆದರೂ ತನ್ನ ಲೈಫ್ನ ರಿಸ್ಕ್ ತಗೊಂಡು ಈ ಥರದ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಸೊ ಹಾಗಾಗಿ ಯಾಕೆ ಅಂದರೆ ಈ ಒಂದು ತನಿಖೆ ಶುರುವಾಗಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದರೆ, ಭೀಮನಿಗೆ ಹೇಳಿದಂಥ ಮಾತುಗಳು ಏನೇನಾಗಿತ್ತು ಅಂತಂದರೆ, ನೋಡು ಈಗ ಏನಾದರೂ ನಿನ್ನ ಮಾತಿಗೆ ನಾವು ಬೆಲೆ ಕೊಟ್ಟು ನಿನ್ನ ಮಾತನ್ನು ನಂಬಿ ನಾವು ಹೋಗ್ತಾ ಇದ್ದೀವಿ, ನೀನು ಹೇಳ್ತಾ ಇದೀಯಾ ಹೌದು ಅವ್ರು ಹೇಳಿದ್ದಕ್ಕೆ ನಾನು ಮಾಡಿದ್ದೀನಿ ಅಂತಂದೇಳಿ. ಸೊ ಅದನ್ನು ನಿನಗೆ ತೋರಿಸಿದ್ರೆ ಅದನ್ನು ನಂಬಬೇಕಾಗುತ್ತೆ ಅಂತೇಳಿ. ಸರಿ, ನಿನ್ನನ್ನು ಕರ್ಕೊಂಡು ಹೋಗ್ತೀವಿ, ನಿನ್ನನ್ನು ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ಯಾವುದೇ ಥರದ ಮೂಳೆಗಳು ಸಿಕ್ಕಿಲ್ಲ ಅಂತಂದರೆ ನಿನಗೆ ಶಿಕ್ಷೆ ಆಗುತ್ತೆ ಅಂತ. ಆಗ ಭೀಮ ಒಪ್ಕೊಂಡಿದ್ದಾನೆ ಸ್ವತಃ, ಹೌದು ನಾನು ತಯಾರಾಗಿದ್ದೀನಿ, ಯಾವುದೇ ಥರದ ಶಿಕ್ಷೆ ಆದರೂ ಅನುಭವಿಸೋದಕ್ಕೆ ರೆಡಿ ಆಗಿದ್ದೀನಿ, ನಾನು ಹೇಳ್ತಾ ಇರೋದು ಸತ್ಯ, ನನ್ನ ನಂಬಿ. ಆ ರೀತಿ ಏನಾದರೂ ಸಿಕ್ಕಿಲ್ಲ ಅಂದರೆ ನನಗೇನು ಶಿಕ್ಷೆ ಬರುತ್ತೆ ಅದನ್ನು ಅನುಭವಿಸೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಮಾತು ಕೊಟ್ಟುಬಿಟ್ಟೆ ಅವನು ನಂತರ ಫಾರೆಸ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಇಷ್ಟೆಲ್ಲ ನಡೆದಿದೆ. ಇಷ್ಟೆಲ್ಲ ತನ್ನ ಲೈಫ್ನ ರಿಸ್ಕ್ ತಗೊಂಡು ಯಾವುದೇ ವ್ಯಕ್ತಿ ಈ ಥರದ ಕೆಲಸಕ್ಕೆ ಕೈ ಹಾಕಲ್ಲ. ಬಟ್ ಆದರೂ ಸಿಗ್ತಾ ಇಲ್ಲ ಅನ್ನೋದಾದರೆ ಒಂದಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಕಾಡಲ್ಲಿ ಲೊಕೇಶನ್ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ. ಬರೀ 1 ತಿಂಗಳಲ್ಲ, 1 ವರ್ಷ ಅಲ್ಲ, ಹತ್ತತ್ರ 13 ವರ್ಷಗಳೇ ಆಗೋಗಿದೆ. ಅಲ್ಲಿ ಗಿಡ ಇದ್ದಿದ್ದು ಮರ ಇದ್ದಿದ್ದು ಕಾಡಾಗಿರುತ್ತೆ, ಆಮೇಲೆ ಬೇಲಿಗಳೆಲ್ಲ ಬೆಳ್ಕೊಂಡಿರುತ್ತೆ. ಒಂದೇ ಥರ ಕಾಣುವಂಥ ಮರ ಈಗ ಇನ್ನೊಂದು ವರ್ಷ ಬಿಟ್ಟು ನೋಡಿದ್ರೆ ಅದ್ರ ಪಕ್ಕದಲ್ಲಿ ಅದೇ ಥರದ್ದು ಇನ್ನೊಂದು ಮರ ಉಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಭೀಮ ಮಾಡಿದಂಥ ಪಾಯಿಂಟಲ್ಲಿ ಏನಿದೆ, SIT ತನಿಖೆಯಲ್ಲಿ ಆಲ್ಮೋಸ್ಟ್ 15 ಅಡಿ ಅಗಲ, 8 ಅಡಿ ಆಳ ತೆಗೆದು ಚೆಕ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಒಂದು ಮೂಳೆ ಸಿಗ್ತಾ ಇಲ್ಲ. ಸೊ ಯಾವತ್ತೂ ಕೂಡ ಮೊದಲು ಸೋಲು, ಅದಾದ್ಮೇಲೆ ಗೆಲುವು ಅನ್ನೋ ಒಂದು ಮಾತನ್ನು ನಾನು ನಂಬಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಪಾಯಿಂಟ್ಗಳಿದೆ. ಭೀಮ ಹೇಳೋ ಪ್ರಕಾರ ಇನ್ನು ಕೊನೆಯ ಪಾಯಿಂಟ್ಗಳಲ್ಲಿ ಡೆಫಿನೆಟ್ಲಿ ಸಿಗುತ್ತೆ ಅಂತ ಒಂದು ಭರವಸೆ ಕೊಟ್ಟಿದ್ದಾನೆ. ಅಲ್ಲಿವರೆಗೂ ನಾವು ಕಾಯೋಣ, ಜಯ ಸಿಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ, ಧರ್ಮ ಕರ್ಮ ಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಆದಷ್ಟು ಬೇಗ ಇವತ್ತಿನ ತನಿಖೆಯಲ್ಲಿ ಏನೇನಾಗಿದೆ, ಏನೇನೆಲ್ಲ ಪ್ರೂಫ್ ಸಿಕ್ಕಿದೆ ಅಂತ ನಾನು ಆದಷ್ಟು ಬೇಗ ತೊಗೊಂಡ್ಬರ್ತೀನಿ. ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಲವ್ ಯು ಆಲ್.